ಜಗತ್ತಿನ್ಯಾಗ ನಮ್ಮ ಅಪ್ಪನೇ ಹೆಂಗ ಶ್ರೇಷ್ಠ ಅದಾನ ಹೇಳುವ ಮಾತ. ಅಂಧಕಾರ ಧಂಧಕಾರ ನೀರು ನಿರಾಕಾರದೊಳಗ ಅಲ್ಲಿ ಏನೇನೋ ಇದ್ದಿದ್ದಿಲ್ಲ, ಅಲ್ಲಿ ಓಂ ಎಂಬ ಅಕ್ಷರ ಹುಟ್ಟುಕೊತ್ತು, ಅಲ್ಲಿದಿಂದ ಸ್ವಯಂ ಪರಮಾತ್ಮ ಹುಟ್ಟುಕೊಂಡಾನ. ಹೌದು, ಮೊದಲ ಹುಟ್ಟಿದವ ಯಾರು? ನಮ್ಮಪ್ಪ ಪರಮಾತ್ಮ ಹುಟ್ಟ್ಯಾನ. ಪರಮಾತ್ಮ ಹುಟ್ಟಿಂದ ನಿಮ್ಮ ಹುಟ್ಟ್ಯಾಳ. ಪ್ರಥಮದೊಳಗ ಹುಟ್ಟಿದವ್ರು ಯಾರು? ನಮ್ಮಪ್ಪ ಪರಮಾತ್ಮ. 84 ಲಕ್ಷ ಜೀವರಾಶಿಗಳಿಗೆ ಸರಿಯಾದ ಟೈಮಕ್ಕ ಅನ್ನ ನೀರ ಹಾಕುವಂತದ್ದು ಯಾರ ಕೆಲಸದ? ನಮ್ಮಪ್ಪನ ಕೆಲಸದ. ಕಲ್ಲಾಗಿರುವಂತ ಕಪ್ಪಿಗೆ ಕೂಡ ಅನ್ನ ಹಾಕ್ತಾನೆ ಯಾರು? ನಮ್ಮಪ್ಪ ಪರಮಾತ್ಮ. ನಮ್ಮಪ್ಪನ ಆಜ್ಞೆ ಇಲ್ಲಾರೆ ಭೂಮಿಯ ತಲೆ ಮ್ಯಾಗ ಒಂದು ಹುಲ್ಲು ಕಟ್ಟಿಸದ ಅಲ್ಲಾಡಂಗಿಲ್ಲ. ಇದು ಮೊದಲು ಸರಜೋಡಿ ಕಲಾವಂತರಿಗೆ ನೆನಪಿರಬೇಕು. ನಿಮ್ಮವ್ವ ಈಗೀಗ ಬಂದಾಕಿ ಹಂಗಲ್ಲ. ಅವ್ರು ಹೇಳಿದ್ರು ಮಾತು ಎಲ್ಲರೂ ದೈವರು ಕೇಳಿರಿ. ಮಾತಾಡಕೋತ ಏನ್ ಹೇಳಿದ್ರು ಗೊತ್ತೈತಿ ನಮ್ಮ ತಮ್ಮ ಅವರು. ನಾನು ಅಂತ ಗಂಡಸರಿಗೆ ಸೀರಿ ಉಡಿಸ್ಯಾಳ ನಮ್ಮವ್ವ ಅಂದ್ರಕ್ಕಿ. ಯಾರು? ಸರಜೋಡಿ ಕಲಾವಂತರು ಹೇಳಿದ್ರು ಮಾತ. ಏನ್ ಹೇಳಿದ್ರು? ನಮ್ಮವ್ವ ಸೀರಿ ಉಡಿಸ್ಯಾಳ ಅಂತ ಹೇಳ್ತಾರ ಅವ್ರ ಮಾತ. ಅವ್ರಿಗೊಂದು ಮಾತು ಹೇಳ್ತೀನ. ನಿಮ್ಮ ಅವ್ವ ಸೀರೆ ಉಡಿಸ್ಯಾಳ ಅನ್ನೋದು ನಿಮ್ಮ ತಲೆ ಆಗಿತ್ತಂದ್ರ ಅದ್ರ ತೆಗೆದು ಬಿಡ್ರಿ ನೀವು. ಹೌದಿಲ್ಲ? ಅದು ವಿಷಯನೇ ಬೇರೆ ಅದ, ಅದ್ರ ಮರ್ಮೆ ಬೇರೆ ಅದ. ಅದು ಇವ್ರಿಗೆ ಗೊತ್ತಿಲ್ಲ. ಒಟ್ ನಮ್ಮವ್ ಸೀರೆ ಉಡಿಸ್ಯಾಳ, ನಮ್ಮವ್ ಸೀರೆ ಉಡಿಸ್ಯಾಳ. ಸೋಮ ಹೇಳುದಲ್ಲ, ಮೊದಲು ಬಡ್ಡಿ ಹಿಡ್ಕೋರಿ. ತುದಿ ಸಿಗದಾಡಿದ್ರೆ ನಿಮಗ್ ದಾಂಡಿ ಸಿಗುದಿಲ್ಲ. ಹೆಂಗ ಕೇಳು ತಮ್ಮ. ಇವ್ರು ಹೇಳಿದ್ರು ಎಲ್ಲಮ್ಮ ನಮ್ಮ ಅವು ಸೀರೆ ಉಡಿಸ್ಯಾಳ ಅಂತ ಸರಜೋಡಿ ಕಲಾವಂತರು ಹೇಳಿದ್ರು. ನಿಮ್ಮ ಅವು ಸೀರೆ ಉಡಿಸಿಲ್ಲ, ಸೀರೆ ಉಡಿಸಿದ್ದೇ ಬೇರೆ ಅದಾರ, ಅದ ಕಾರಣನೇ ಬೇರೆ ಅದ. ಹೆಂಗ ಹೇಳ್ತೀನಿ ಕೇಳು. ಎಲ್ಲಮ್ಮ ದೇವಿ ಮತ್ತು ಯಾರು? ಎಲ್ಲಮ್ಮ ದೇವಿ ಗಂಡ ಆ ವಾಸ ಕುಟೀರದೊಳಗ ವಾಸ ಮಾಡುವಂತ ಸಂದರ್ಭದೊಳಗ ಜಮದಗ್ನಿ ಮನೆಯಲ್ಲಿ ಏನಿತ್ತು? ಕಾಮಧೇನು ಕಲ್ಪವೃಕ್ಷ ಇತ್ತು. ಹೌದಿಲ್ಲ? ಕಾಮಧೇನು ಕಲ್ಪವೃಕ್ಷ ಇತ್ತು. ಅವಾಗ ಯಾರು ಬಂದ್ರು? ಕಾರ್ತಿವೀರ್ಯಾಜನ ರಾಜ್ಯ ಎಲ್ಲಿ ಬಂದ? ಸಂಚಾರ ಮಾಡುತ್ತಾ ಅಡವಿ ಆರಣದೊಳಗ ತನ್ನ ದಂಡ ದರಬಾರ ಕರ್ಕೊಂಡು ಬಂದು ಒಂದು ದಿನ ಯಲ್ಲಮ್ಮ ದೇವಿಯ ಮಂದಿರದೊಳಗ ಕುಟೀರದೊಳಗ ವಾಸ ಇಳ್ಕೊಂಡ್ರತ್ತಮ್ಮ. ಯಾರು ಏನು ಬೇಡ್ತಾರಲ್ಲ ಅವರಿಗೆ ಎಲ್ಲಾ ತಂದು ಕೊಡ್ತಿದ್ದ ಯಾರು? ಜಮದಗ್ನಿ ಋಷಿ. ಎದರದಿಂದ? ಕಾಮಧೇನು ಕಲ್ಪವೃಕ್ಷದಿಂದ. ಅವಾಗ ಕಾರ್ತಿವೀರ್ಯಾಜ ಅಂತಾನ, ನೀರ್ ನೋಡಿದ್ರೆ ಇಂತ ಅಡಿಗೆ ಆಳದೊಳಗ ಗುಡಿಸಲ ಹಾಕೊಂಡ್ ಅದಿಕ್ಕರೆ ಯಾರು ಏನು ಬೇಡಿದ್ರು ಕೊಡ್ತಿಲ್ಲ, ನಿನ್ನಲ್ಲಿ ಅಂತ ಶಕ್ತಿ ಏನದ ಅಂದವ. ಅವಾಗ ಕಾರ್ತಿವೀರ್ಯಾಜನಂದ, ನನ್ನ ಹತ್ರ ಕಾಮಧೇನು ಕಲ್ಪವೃಕ್ಷ ಐತೆ ಅಂದವ. ಅವಾಗ ಕಾರ್ತಿವೀರ್ಯಾಜನ ಹೇಳ್ತಾನ, ರಾಜ ಈ ಕಾಮಧೇನು ಕಲ್ಪವೃಕ್ಷ ನನಗೂ ಕೊಡು, ನಾ ಹೋಯ್ತೀನಿ ಅಂದಾಗ ಜಮದಗ್ನಿ ಋಷಿ ಅವನ ಮಾತಿಗೆ ಒಪ್ಪಲಿಲ್ಲ. ಅವಾಗ ಕಾರ್ತಿವೀರ್ಯಾಜನ ಏನ್ ಮಾಡಿದ? ಜಮದಗ್ನಿ ಋಷಿನ ಕೊಂದು ಕಾಮಧೇನು ಕಲ್ಪವೃಕ್ಷ ತಗೊಂಡು ತನ್ನ ರಾಜ್ಯಕ್ಕೆ ಹೋದ. ಹೌದಿಲ್ಲ? ಅವಾಗ ಎಲ್ಲಮ್ಮ ದೇವಿ ದುಃಖ ಮಾಡ್ತಾ ಅಳ್ಕೊತ ಕುಂತಿದ್ರು. ಪರಶುರಾಮಗ ಕರೆದ ಮಾತು ಹೇಳ್ತಾಳ, ಮಗನೇ ನಿಮ್ಮ ತಂದೆನ ಕೊಂದು ಕಾಮಧೇನು ಕಲ್ಪವೃಕ್ಷ ತಗೊಂಡು ಹೋಗ್ಯಾನ. ಯಾರು? ಕಾರ್ತಿವೀರ್ಯಾಜನ ರಾಜ್ಯ ತಗೊಂಡು ಹೋಗ್ಯಾನ. ಆ ಕಾಮಧೇನು ಕಲ್ಪವೃಕ್ಷ ತಗೊಂಡ ಬಾ ಅಂತೇಳಿ ಯಾರ ಆಜ್ಞೆ ಮಾಡಿದ್ರು? ತಾಯಿ ಮಗನಿಗೆ ಹೇಳಿದಳು. ಹೋಗುವಂತ ಸಂದರ್ಭದೊಳಗ ಒಂದು ಮಾತು ಹೇಳಿದಳಕ್ಕೆ ತಾಯಿ. ನಿಮ್ಮ ಅಪ್ಪನ ಕೊಂದಾವ ಯಾರು? ಗಣ ಮಕ್ಕಳು ಬಂದಾರ. ಹೌದಿಲ್ಲ? ಅಲ್ಲಿ ಹೆಣ್ಮಕ್ಳು ಯಾರು ಬಂದಿಲ್ಲ. ಹೆಣ್ಮಕ್ಳಿಗೆ ಏನು ಮಾಡಬೇಡ, ಗಣ ಮಕ್ಕಳು ಬಂದ್ರೆ ಯಾರನ್ನೂ ಬಿಡಬೇಡ ಅಂತ ತಾಯಿ ಮಾತು ಮಗನಿಗೆ ಹೇಳಿದಳು. ಮಗ ಪರಶುರಾಮ ಕೊಡ್ಲಿ ತಗೊಂಡು ಹೊಂಟ.
ವಿರಾಜನ ಸೈನ್ಯ ಬಹಳ ದೊಡ್ಡದಿತ್ತು. ಯಾರು ಎದುರಿಗೆ ಬರ್ತಾರ ಎಲ್ಲರ ರುಂಡ್ ಚಂಡಾಡ್ಕೊತ ಹೊಂಟಿದ್ದ. ಆವಾಗ ಹೆಣ್ಮಕ್ಳು ಬಂದ್ರ ಅವ್ರಿಗೆ ಏನು ಮಾಡ್ಲಿ ಸುಮ್ಮ ಬಿಡ್ತಿದ್ದ. ಯಾರು? ಮಗ ಪರಶುರಾಮ. ಆ ವಿಷಯ ತಿಳ್ಕೊಂಡು ಪರಶುರಾಮಗ ಅಂಜಿ ಏನ್ ಮಾಡಿದ್ರು ಇವ್ರು ಗಣಮಕ್ಳು ಹೆಣ್ಮಕ್ಳು ಸೀರೆ ಉಟ್ಕೊಂಡು ಮುಸ್ಸಕ್ ಹಾಕೊಂಡು ನಡೆದ್ರು. ಎಲ್ಲಿಗೆ? ಪರಶುರಾಮಗ ಅಂಜಿ ಹೊಂಟಿದ್ರು. ಕಾರ್ತಿವೀರಾಜನ ಸಂಹಾರ ಮಾಡಿ ಯಾರು ಪರಶುರಾಮ ಏನ್ ಮಾಡದ? ಕಾಮಧೇನು ಕಲ್ಪವೃಕ್ಷ ತಗೊಂಡ್ ಬರುವಂತ ಸಂದರ್ಭದಾಗ ಹೇಳ್ತಾನ ಮಾತ, ಯಾವಾಗ ನೀವು ಜೀವಕ್ಕೆ ಅಂಜಿ ಸೀರೆ ಉಟ್ಕೊಂಡು ಹೆಣ್ಮಕ್ಳ ಗತ್ತೆ ಕುಣಿಯಾಕತ್ತೀರಂದ್ರ ನೀವು ಇಲ್ಲಿ ಕುಣಿದು ಬ್ಯಾಡ, ಅಲ್ಲಿ ನನ್ನ ತಾಯಿ ಮನ ಕುಣಿದಿರತ್ತ. ಯಾರು ಹೇಳ್ಯಾರ? ನಮ್ಮ ಅಪ್ಪ ಪರಶುರಾಮ ಹೇಳ್ಯಾನ ಮಾತ. ನಿಮ್ಮವು ಸೀರೆ ಉಡಿಸಿಲ್ಲ. ಇದು ಮೊದಲ್ ನೆನಪು ಹಿಡ್ರಿ ಮಾತ. ಸೀರೆ ಉಡಿಸಿದವ್ ನಮ್ಮ ಅಪ್ಪ ಪರಶುರಾಮ. ಪರಶುರಾಮಗ ಅಂಜಿ ಸೀರೆ ಉಟ್ಟಾರ. ನೀವು ಇಲ್ಲಿ ಕುಣಿಬೇಡ್ರಿ, ನಮ್ಮ ಅವನ ಮುಂದೆ ಕುಣಿ ನಡತ್ತ ಕರ್ಕೊಂಡು ಬಂದನ ಯಾರು? ಪರಶುರಾಮ. ಹಂಗೇನ ಮಾತು ವಿಷಯ ತಪ್ಪ್ಯಾಕಪ್ಪ ಅಂದ್ರ ತಪ್ಪು ಸಂದೇಶ ಜನರಿಗೆ ನಾವು ಕೊಡಬಾರದು. ಹೌದಿಲ್ಲ? ಇರ್ಲಿ ತಮ್ಮ, ಏನ ವಿಷಯ ಮಾತಿನ ಮುಂದೆ ಹೊತ್ತೊಂಡತನ ಮಾತಾಡೋದ. ಸರಜೋಡಿ ಕಲಾವಂತರು ದೈವದ ಅಪ್ಪನೇನ ಪಡ್ಕೊಂಡು ನಮಗ ಪ್ರಶ್ನೆ ಮಾಡಿದ್ರ ತಮ್ಮ. ಅವರು ಏನ್ ಘರ್ಷಣೆ ಕೇಳ್ಯಾರಪ್ಪ ಅಂದ್ರ, ಮಾಳಿಂಗರಾಯ ಬೀಳ್ದೇವ್ ಪೂಜೆ ಮಾಡ್ಯಾನ, ಗಂಟೆ ದುಪ್ಪಾರ್ತಿ ಬೆಳಿಗ್ಯಾನ. ಅಮೋಘ ಸಿದ್ಧ ಸೋಮಲಿಂಗನ ಪೂಜೆ ಮಾಡ್ಯಾನ, ಅಲ್ಲಿನೂ ಗಂಟೆ ದುಪ್ಪಾರ್ತಿ ಬೆಳಿಗ್ಯಾರ. ಹಿಂಗ ಎಲ್ಲಾರು ಪೂಜೆ ಮಾಡ್ಕೊತೆ ಬಂದಾರ. ಖರೆ ಇಲ್ಲಿ ಮಾತು ಏನ್ ಕೇಳ್ಯಾರಂದ್ರ, ಪ್ರಥಮದೊಳಗ ಯಾರು ಯಾರನ್ನ ಪೂಜೆ ಮಾಡಿದ್ರು, ಗಂಟೆ ದುಪ್ಪಾರ್ತಿ ಹಿಡಿದು ಯಾರು ಯಾರನ್ನ ಪೂಜೆ ಮಾಡಿದ್ರು ಅಂತ ಕೇಳ್ತಾರ ಸರಜೋಡಿ ಕಲಾವಂತರು. ಅವ್ರು ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಹೆಂಗಪ್ಪ ಅಂದ್ರ, ಶೈವ ಪುರಾಣ ಪರಂಪರೆಯ ಪ್ರಕಾರ ನಂದಿ ದೇವರು ಶಿವನ ಅತಿ ಭಕ್ತ ಮತ್ತು ಶಿವನ ವಾಹನ. ಯಾರು? ನಂದಿ. ಹೆಂಗ ಪೂಜೆ ಮಾಡ್ಯಾನಂದ್ರ, ಒಮ್ಮೆ ದೇವತೆಗಳು ಶಿವನ ಪೂಜೆ ಹೇಗೆ ಮಾಡಬೇಕೆಂದು ವಿಚಾರಿಸಿದಾಗ ನಂದಿ ದೇವರು ಈ ರೀತಿಯಾಗಿ ಪೂಜೆ ಮಾಡಿದ್ರು. ಹೆಂಗ ಮಾಡಿದ್ರಂದ್ರ, ಮೊದಲು ಗಂಟೆಯನ್ನು ಒಳಗಿಸಿದ್ರತ್ತ. ಗಂಟಿನ ಯಾಕೆ ಬಾರ್ಸ್ಯಾರ? ಸರಜೋಡಿ ಕಲಾವಂತರು ಬರೇ ಗಂಟಿ ಧೂಪಾರ್ತಿ ಹಿಡಿದು ಪೂಜೆ ಯಾರು ಮಾಡಿರ್ತ ಕೇಳ್ಯಾರ. ಖರೆ ಗಂಟಿನ ಯಾಕೆ ಬಾರ್ಸ್ಯಾರತ್ತ ನಾನ್ ನಿಮಗ್ ಹೇಳ್ತೀನಿ, ಕೇಳ್ಕೋರಿ. ಗಂಟಿನ ಯಾಕೆ ಬಾರ್ಸ್ಯಾರ ಅಂದ್ರ, ದೇವರ ಸನ್ನಿಧಿ ಒಳಗ ಯಾವತ್ತು ಅಶುಭ ಶಬ್ದಗಳು ಮಾಡಬಾರ ತಿಳ್ಕೊಂಡು ಗಂಟಿ ಬಾರ್ಸ್ಯಾನ. ಯಾರು? ನಂದಿ ಬಾರ್ಸ್ಯಾನ. ಮತ್ತ ಗಂಟಿ ಬಾರ್ಸಿ ಮುಂದೆ ಏನ್ ಮಾಡ್ಯಾನ? ನಂತರ ಧೂಪ ದೀಪವನ್ನ ಹಚ್ಚಾನ. ಧೂಪ ದೀಪನ ಯಾಕೆ ಹಚ್ಚಾನಂದ್ರ, ದೇವಸ್ಥಾನದೊಳಗ ದೇವರ ಮಂದಿರದೊಳಗ ವಾತಾವರಣ ಶುದ್ಧವಾಗಿರ ತಿಳ್ಕೊಂಡು ಧೂಪ ದೀಪಗಳನ್ನ ಹಚ್ಚಾನ. ಇನ್ನು ಧೂಪ ದೀಪ ಹಚ್ಚಿಂದ ತಮ್ಮ ಏನ್ ಮಾಡ್ಯಾರಂದ್ರ, ಧೂಪ ದೀಪವನ್ನ ಹಚ್ಚಿ ಗಂಟಿ ಬಾರಿಸಿ ಧೂಪ ದೀಪ ಹಚ್ಚಿ ಪೂಜೆ ಮಾಡ್ಯಾರ. ಯಾರು ಮಾಡ್ಯಾರ? ಶಿವನ ಭಕ್ತ, ಶಿವನ ವಾಹನ ನಂದಿ ಶಿವನ ಪೂಜೆ ಮಾಡ್ಯಾನ. ಇದು ಸರಜೋಡಿ ಕಲಾವಂತರಿಗೆ ಇರ್ತಕ್ಕಂತ ಪ್ರಶ್ನೆಗೆ ಉತ್ತರ. ಹೌದಿಲ್ಲ? ಇದು ಬಿಟ್ಟು ಬ್ಯಾರೆ ಇತ್ತಂದ್ರ ಸರಜೋಡಿ ಕಲಾವಂತರು ಹೇಳ್ತಾರ ಅವ್ರ ಮಾತ. ಇನ್ನೊಂದು ಮಾತು ಏನ್ ಕೇಳ್ಯಾರಂದ್ರ, ನನ್ನಪ್ಪ ರೇವಣ ಶುದ್ಧಗ ಗುರುಮಂತ್ರ ಏನಪ್ಪಾ ಅಂದ್ರ, ರೇವಣ ಶುದ್ಧಗ ಮಂತ್ರ ಬೋಧನೆಯನ್ನು ಮಾಡಿದವರು ಯಾರು ಅಂತ ಸರಜೋಡಿ ಕಲಾವಂತರು ಕೇಳ್ತಾರ. ಸರಜೋಡಿ ಕಲಾವಂತರು ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಹೆಂಗದಂದ್ರ, ರೇವಣ ಸಿದ್ಧನ ಗುರು ಯಾರು? ದತ್ತಾತ್ರೇಯ. ರೇವಣ ಸಿದ್ಧನ ಗುರು ದತ್ತಾತ್ರೇಯ. ದತ್ತಾತ್ರೇಯ ರೇವಣ ಸಿದ್ಧಗ ಬೋಧನೆ ಮಾಡ್ಯಾರಂತ ನಮಗ ತಿಳಿದ ಪ್ರಕಾರ. ಹೌದಿಲ್ಲ? ಮತ್ತೆ ಇದನ್ನ ಬಿಟ್ಟು
ಮಂತ್ರ ಬೋಧನೆ ಮಾಡಿದ್ರು ಇದ್ರ ಬಿಟ್ಟು ಬ್ಯಾರೆ ಯಾರ ಇದ್ರಂದ್ರ ಸರಜೋಡಿ ಕಲಾವಂತರು ಹೇಳಬಹುದು. ಇರ್ಲಿ ತಮ್ಮ, ಇನ್ನು ಸರಜೋಡಿ ಕಲಾವಂತರಿಗೆ ಅವ್ರು ಕೇಳ್ಯಾರಂದ್ರ ಕಲ್ಲವ್ ಕಡಬು ಕೊಟ್ಟಂದ್ರ ಮಲ್ಲವ್ ದ್ವಾಶ್ಯಾರ ಕೊಡ್ಬೇಕ. ಅದು ದಾಲ್ ಚಟ್ನಿ ಹಚ್ಚಿಕೊಡ್ರಿ ಸ್ವಾದ ಕೊಡ್ಬೇಕಲ್ಲ, ಸ್ವಾದ ಕೊಡ್ಬೇಕ. ಹೆಂಗ ಕೇಳದ ಮಾತ ಹೆಂಗ್ರಿಪ್ಪ? ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ ಒಬ್ಬ ವ್ಯಕ್ತಿ ಇದ್ದ. ಹೌದ್ರಿ. ಪ್ರತಿನಿತ್ಯ ಅವನಿಗೊಂದು ದಷ್ಟು ಪುಟ್ಟ ಕುರಿ ಹೌದು ಮತ್ತು ಒಂದು ಕೊಡ ಕುರಿ ಹಾಲು ಬೇಕಾಗಿದ್ದವನು ಊಟಕ್ಕ. ಏನೋ ಒಂದು ದಷ್ಟ ಪುಷ್ಟವಾದಂತ ಕುರಿ, ಒಂದು ಕೊಡ ಕುರಿ ಹಾಲು ಬೇಕಾಗಿದ್ದು. ಆ ವ್ಯಕ್ತಿಯ ಹೆಸರು ಏನು? ಇಟ್ಟೇ ಪ್ರಶ್ನೆ. ಇನ್ನೊಂದು ಹೆಂಗಂದ್ರ ಹಾಲು ಮತ್ತು ಒಬ್ಬ ಸಿದ್ಧಿ ಪುರುಷ ಏನ್ ಮಾಡಿದ ತಮ್ಮ? ಮಾಡ್ದ ದೇಹ ಸಮೇತವಾಗಿ ನಾ ಸ್ವರ್ಗಕ್ಕ ಹೋಗಬಹುದೇನೋ ಅಂತ ಮನದಾಗ ಸಂಕಲ್ಪ ಮಾಡ್ಕೊಂಡ. ಅವನ ಮನದಾಗ ಸಂಕಲ್ಪ ಮಾಡ್ಕೊಂಡು ತಾ ಏನ್ ಮಾಡಿದ? ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೊಂಟಿದ್ದವ. ತಾ ಸ್ವರ್ಗಕ್ಕೆ ಹೋಗುವಂತ ಸಂದರ್ಭದೊಳಗ ತನ್ನ ಯೋಗ ಶಕ್ತಿಯಿಂದ ಸ್ವರ್ಗಕ್ಕೆ ಹೊಂಟಿದ್ದ. 100 ಫುಟ್ ಮ್ಯಾಲೆ ಹೋಗಿದ್ದ. ವಿಚಾರ ಮಾಡ್ತಾನ ಮನುಷ್ಯನಾಗ, ನಾನು ದೇಹ ಸಮೇತವಾಗಿ ಕೈಲಾಸಕ್ಕೆ ಹೋದನೆಂದ್ರ ಆ ತೆಳಗ ಭೂಲೋಕದೊಳಗ ಮರ್ತ್ಯ ಮಂಡಲದೊಳಗ ಭಕ್ತರು ವಿಚಾರ ಮಾಡ್ತಾರ, ಮುತ್ಯ ಎಲ್ಲಿ ಹೋದ? ತೆಳಗ ಮರ್ತ್ಯ ಮಂಡಲ ಕೆಟ್ಟ ನನಗ ಕುಲಕ್ಕೆ ಕೊಂದ ಬರಬಾರ ತಿಳ್ಕೊಂಡು 100 ಫುಟ್ ಮ್ಯಾಲೆ ಹೋದಂತ ಸಿದ್ಧಿ ಪುರುಷ ಹೊಳೆ ಕೆಳಗೆ ಇಳಿದು ಬಂದಾನ. ಹಾಲು ಮತದೊಳಗ ಸಿದ್ಧಿ ಪುರುಷ ಯಾರು? ಇದು ಎರಡನೇ ಪ್ರಶ್ನೆ. ಹೌದಿಲ್ಲ? ಇನ್ನು ಬಾಳ ಹೇಳಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಸರಜೋಡಿ ಕಲಾವಂತರು ಅವನ ಪಾರ್ಟಿ ಹಿಡಿದಾರ, ನಮಗ ಅಪ್ಪನ ಪಾರ್ಟಿ ಬಿಟ್ಟಾರ. ಅಪ್ಪನ ಪಾರ್ಟಿ ಇಲ್ಲಿ ಕೂತಾದ, ಅವ್ರ ಪಾರ್ಟಿ ಇಲ್ಲಿ ಕೂತಾದ. ಹೇಳಿದ್ರ ಅವ್ರು ಆಧಾರ್ ಕಾರ್ಡ್ ಕಂಪನಿ ಮ್ಯಾಲೆ ಕೂತಿರಿ, ಬಸ್ನಾಗ ಆಧಾರ್ ಕಾರ್ಡ್ ತರಲಾರ ಹೆಂಗ ಕೂತಿರಿ ಅನ್ನೋ ಹಿಂದ ಮಾತಾಡು ಮಲ್ಲು ಹೇಳ್ತಾನ. ಹಿಂದ ನೀವ್ ಬಸ್ನಾಗ ಆಧಾರ್ ಕಾರ್ಡ್ ಬಿಟ್ಟು ಬಂದ ಹೆಂಗ ಕುಂದಿರ್ತಿರಲ್ಲ ಹಂಗ ಕೂತಿರಿ ಅಂದವ. ಅಲ್ಲ, ನೀವು ಪಾರ್ಟಿ ಹೆಣ್ಮಕ್ಳು ಹಿಡಿದ್ರಿ, ಹೆಣ್ಮಕ್ಳು ಬೆಳೆಸೋದಕ್ ಕಲೀರಿ. ಹೌದಿಲ್ಲ? ಇರ್ಲಿ ತಮ್ಮ, ಹೊತ್ತು ಹೊಂಡಿತ್ತನ ಹಾಡಿಕೆ ಹೆಂಗ ಆಗ್ಬೇಕಂದ್ರ ಎಲ್ಲಾರು ಮಾಡ್ಕೊಳಕ್ ನಿನ್ನಿಲ್ಲ ಕರ್ಸಿಲ್ಲ ಅವ್ರು. ಹೆಂಗ ಆಗ್ಬೇಕ ಕೇಳು? ಹಾಕಿದಂಗ ಸ್ಕೆಚ್, ಹಿಡ್ದಂಗ ಕ್ಯಾಚ್, ನಡೆದಂಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಇದು ಸಿರಕನಹಳ್ಳಿ ಸಕ್ಕುಬೈ ಬ್ಯಾಚ್ ಅಂದ್ರ ತಮ್ಮ. ಇವತ್ತು ಯಾರು ಹೊತ್ತು ಹೊಂಡತನ ಗದ್ಲಾ ಮಾಡ್ಲಾರೆ, ನಿದ್ದೆ ಮಾಡ್ಲಾರೆ, ಕೂತ್ ಕೇಳಿದ್ದಕ್ಕರೆ ಇತ್ತಪ್ಪ ಅಂದ್ರ, ಯಾಕಪ್ಪ ಅಂದ್ರ ಬೇಡದಟ್ಟು ರೊಕ್ಕ ಕೊಟ್ಟು 2 ಮೇಳವ ತಮ್ಮೂರಿಗೆ ಬರಮಾಡಿಕೊಂಡಿರಿ. ಆ ಸರಜೋಡಿ ಕಲಾವಂತರು ಹೇಳಿದ್ರು 2 ಹೆಣ್ಣು ಮಕ್ಕಳ ಮೇಳ ಯಾಕೆ ಕೂಡ್ಸ್ಯಾರ ಅಂದಾಗ, ಹಿಂದ ಮಾತಾಡ ಮಲ್ಲು ಹೇಳ್ತಿದ್ದ, ನಿಮ್ಮ ಜುಟ್ಟು ಅವ್ರ ಕೈಗೆ, ಅವ್ರ ಜುಟ್ಟು ನಿಮ್ ಕೈ ಹೊಡಿ ಏಕ ಮಾರ ದೋತು ಕೂಡ ಅಂದವ. ಬರೇ ಬೆಂಕಿ ಹಚ್ಚು ಕೆಲಸ ನಾವ. ಹೌದಿಲ್ಲ? ಅದಕ್ಕೆ ಹೇಳಿದ್ರವ್ರ ಮಾತ, ಚುಟ್ಟ ಹಿಡಿಬೇಕು ಕಲೆ, ಜ್ಞಾನ ದುಷ್ಟ ಕೈಯಾಗಿ ಹಿಡಿದು ಇವತ್ತು ಹಾಡಿಕೆ ಮಾಡ್ಬೇಕಾಗ್ಯದ. ಇರ್ಲಿ ತಮ್ಮ, ನಾ ಬಾಳ ಹೇಳಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ನಾಲ್ಕೂಡಿ ಚಲನ ಹಾಡಿ ಸರಜೋಡಿ ಕಲಾವಂತರಿ ಪಾಳೆ ಪಡೆದ ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಾರ ಮುಂದೆ ನಾವು ಮತ್ತೆ ಮಾತಾಡ್ಕೊತ ಹೋಗೋಣ ಅಂತ ಮತ್ತನ್ನ ಹೇಳಿ ನಾಲ್ಕೂಡಿ ಚಲ ಹಾಡಿ ಪಾಳೆ ಕುರೆ ಮಟ್ಟಿ ಬಿಡೋದು. ಹೋಗಿದ